ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಸ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಕೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವಿಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಾಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ದುರ್ವಾದಿಧ್ವಾಂತರವೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತವೇದಿನೇ. ಹರಿ ಓಂ. ಓಂ ಶ್ರೀ ಗುರುಭ್ಯೋ ನಮಃ. ಇವತ್ತಿಂದ ನಾವು ಕೃಷ್ಣನ ಅನುಗ್ರಹಗಳು ಅಂತ ನೋಡ್ಲಿಕ್ಕೆ ಕೇಳಲಿಕ್ಕೆ ಬಂದಿದ್ದೇವೆ. ಅಂದ್ರೆ ಕೃಷ್ಣನಿಗೆ ಏನು ಪ್ರೀತಿ ಮಾಡ್ತಾರೆ ಅಂದ್ರೆ ಅವನ ಭಕ್ತರು, ಅವನ ಭೃತ್ಯರು ಅವನ ಚಿಂತನೆಯಲ್ಲಿ ಎಷ್ಟು ಹೊತ್ತು ಇರ್ತಾರೋ ಅಷ್ಟು ಅವನಿಗೆ ಅಷ್ಟು ಪ್ರೀತಿಯನ್ನ ಅಭಿವೃದ್ಧಿ ಆಗ್ತದೆ. ಅಂದ್ರೆ ಪ್ರೀತಿ ಅವನಿಗೆ ಅಭಿವೃದ್ಧಿ ಅಂದ್ರೆ ಅವನು ಆ ವ್ಯಕ್ತಿಗಳಲ್ಲಿ ಅಷ್ಟು ಪ್ರೀತಿ ಮಾಡ್ತಾನೆ. ಅಭಿವೃದ್ಧಿ, ಕೃಷ್ಣನ ಪ್ರೀತಿ ಅಭಿವೃದ್ಧಿ ಆ ವ್ಯಕ್ತಿಯಲ್ಲಿ, ಕೃಷ್ಣನಲ್ಲಿ ಅಲ್ಲ. ಕೃಷ್ಣನಿಗೆ ಒಂದೇ ತರ ಪ್ರೀತಿ ಯಾವಾಗಲೂ ಇರ್ತದೆ. ಅವನು ನಿರ್ವಿಕಾರನಾಗಿ ಯಾವಾಗಲೂ ಹೇಗೆ ಯುಗ ಪ್ರಾರಂಭದಲ್ಲಿ ಇದ್ದಾನೋ ಹಾಗೆ ಯುಗ ಅಂತದಲ್ಲಿಯೂ ಇರ್ತಾನೆ. ಅವನೇ ಯುಗಕೃತ್, ಅವನೇ ಯುಗವನ್ನು ನಾಶ ಮಾಡುವವನು ಅವನೇ. ಅದಕ್ಕೆ ಕೃಷ್ಣನಿಗೆ ಪ್ರೀತಿ ಮಾಡೋದು, ಕೃಷ್ಣನ ಅನುಗ್ರಹಗಳನ್ನ ಚಿಂತನೆ ಮಾಡೋದು ಕೃಷ್ಣನ ಪ್ರೀತಿ. ಮಚ್ಚಿತ್ತ ಮದ್ಗತ ಪ್ರಾಣಾಹ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಅಂದರೆ ಜ್ಞಾನಿಗಳು ಹೇಗೆ ಇರ್ತಾರೆ ಅಂತ ಅರ್ಜುನನಿಗೆ ಕೃಷ್ಣ ಹೇಳುವ ಮಾತು. ನೋಡಪ್ಪ ಅರ್ಜುನ, ಮಚ್ಚಿತ್ತ ಮದ್ಗತ ಪ್ರಾಣಾಹ ಬೋಧಯಂತ ಪರಸ್ಪರಂ ಅಂತ. ನನ್ನ ಭಕ್ತರು, ಜ್ಞಾನಿಗಳು, ಅವರು ನನ್ನ ಚಿಂತನೆಯಲ್ಲಿಯೇ ಇರ್ತಾರೆ. ಮದ್ಗತ ಪ್ರಾಣ ಅಂದ್ರೆ ರಾಯರು ಹೇಳ್ತಾರೆ ಕೃಷ್ಣನ ಪ್ರೀತಿಗಾಗಿ ಮಾಡುವ ಕ್ರಿಯೆಗಳು. ಅಂದರೆ ದೇವರ ಪೂಜೆ, ಶ್ರವಣ, ಆಮೇಲೆ ಮನನ, ಆಮೇಲೆ ಪ್ರದಕ್ಷಿಣೆ, ನಮಸ್ಕಾರ, ಯಜ್ಞ, ಯಾಚನ ಇತ್ಯಾದಿಗಳೆಲ್ಲ. ಶೃಣ್ವನ್ ಗೃಣನ್ ಸಂಸ್ಮರೆಯಂಚ ಚಿಂತೆಯನ್ ಅಂತ ದಶಮಸ್ಕಂದಲ್ಲಿಯೇ ಬರ್ತದೆ. ಅಂದ್ರೆ ಏನಾಗಿತ್ತು, ಕೃಷ್ಣನ ಪ್ರೀತಿ ಮಾಡುವ ಒಂದೊಂದು ಕ್ರಿಯೆಯು ನಮಗೆ ಮೋಕ್ಷ ಸಾಧಕವಾದ ಒಂದೊಂದು ಕ್ರಿಯೆ. ಕೃಷ್ಣನ ಪ್ರೀತಿ ಅಂದ್ರೆ ಅದು ಮೋಕ್ಷ ಸಾಧನ. ನಮ್ಮ ಈ ಜೀವನಕ್ಕೆ ಬಂದಿರುವ ಮುಖ್ಯ ಗುರಿ ಮೋಕ್ಷಕ್ಕೆ ಹೋಗಬೇಕು ಅಂತ ಇರಬೇಕು ಹೊರತು ಇಲ್ಲಿಯೇ ಇದ್ದು ಸೆಟಲ್ಮೆಂಟ್ ಆಗಿ ಇಲ್ಲಿಯೇ ಎಷ್ಟು ವರ್ಷ ಇರಬೇಕು ಅಂತ ಆ ಪ್ಲಾನ್ ಮಾಡೋದಲ್ಲ. ದೀರ್ಘಾಯುಷ್ಯವಾಗಿ ಇರಬೇಕು. ಆದ್ರೆ ಆ ಆಯುಷ್ಯ ಹೇಗೆ ಇರಬೇಕು ಅಂದ್ರೆ ಕೃಷ್ಣನ ದೇವರ ಪೂಜೆ, ಗುರುಗಳ ಧ್ಯಾನ, ದೇವರ ಧ್ಯಾನದಲ್ಲಿ ಹೇಗೆ ನಾವು ನಮ್ಮನ್ನ ಮಾಡಬೇಕು, ನಮ್ಮನ್ನ ಅದರಲ್ಲಿ ಜೋಡಿಸಬೇಕು, ಹಾಗೆ ಆಯುಷ್ಯ ಇರಬೇಕು. ವ್ಯರ್ಥವಾಗಿ ಮಧ್ವಾಚಾರ್ಯರೇ ಹೇಳ್ತಾರೆ, ಕೇಶವನ ಭಕ್ತನಾಗಿ 5 ದಿನ ಇದ್ದರೂ ಸಾಕು. ಇಲ್ಲ 5 ನಿಮಿಷವ 5 ದಿನ ಅಂತ ಏನಿಲ್ಲ, 5 ದಿನ ಇದ್ದರೂ ಸಾಕು ಅವನು ಉದ್ಧಾರ. ಅದೇ ಅವನ ಉದ್ಧಾರ ನಿಶ್ಚಿತ. ಅದೇ ಕೇಶವನ ಭಕ್ತಿ ಇಲ್ಲದೆ 1 ಕಲ್ಪ ಇದ್ರೂ ಅದು ವ್ಯರ್ಥ ಅಂತ ಮಧ್ವಾಚಾರ್ಯರೇ ಹೇಳ್ತಾರೆ. ಇದರಿಂದ ಏನಾಗತ್ತೆ ಅಂದ್ರೆ ಮಧ್ವನವಮಿ ಬಂತು, ಈ ಭೌಮಾಸರ ಮಧ್ವನವಮಿ ಬಂತು.
ಮಧ್ವರಿಗೆ ಏನ್ ಪ್ರೀತಿ ಅಂದ್ರೆ ಕೃಷ್ಣನ ಬಗ್ಗೆ, ಅಂದ್ರೆ ಭಗವಂತನ ಬಗ್ಗೆ ಹೇಳಿದರೆ ವಾಯುದೇವರಿಗೆ ಪ್ರೀತಿ, ವಾಯುದೇವರ ಬಗ್ಗೆ ಹೇಳಿದರೆ ಭಗವಂತನಿಗೆ ಪ್ರೀತಿ. ಅದಕ್ಕೆ ಇದು ಔಟ್ ಆಫ್ ಕಾಂಟೆಕ್ಸ್ಟ್ ಅಂತ ಯಾರು ತಿಳಿಯಬಾರದು. ಮಧ್ವ ಬಂತು, ಮಧ್ವಾಚಾರ್ಯರ ಬಗ್ಗೆ ಹೇಳಬೇಕು, ಯಾಕೆ ಈ ತರ ಹೇಳ್ತಾನೆ ಅಂತ ಕೇಳಿದರೆ, ಮಧ್ವರಿಗೆ ಏನು ಪ್ರೀತಿ ಆಗುತ್ತೋ ಹೇಳಬೇಕು, ಕೃಷ್ಣನಿಗೆ ಏನು ಪ್ರೀತಿ ಆಗೋ ಅದು ಹೇಳಬೇಕು. ಈ ನಿಟ್ಟಿನಲ್ಲಿ ಎರಡು ಏನು ಹೇಳ್ತಾರಲ್ಲ, ಒಂದೇ ಇದರಲ್ಲಿ ಎರಡು ಇದಾಯಿತು ಅಂತ, ಒಂದು ಕಲ್ಲು ಎರಡು ಮಾಗ ಅಂತ ಹೇಳ್ತಾರಲ್ಲ, ಆ ತರ ಒಂದೇ ಗುರಿಯಲ್ಲಿ ಎರಡು ಇದು ಇದಾಯಿತು. ಅದಕ್ಕೆ ಕೃಷ್ಣನ ಅನುಗ್ರಹಗಳು ಅಂತ ನೋಡಿದರೆ ಮಹಾಭಾರತ ಆಗಲಿ ಭಾಗವತ ಆಗಲಿ ಇಡೀ ಕಥೆಯೇ ಕೃಷ್ಣನ ಅನುಗ್ರಹವೇ. ಈ ಗೀತಾ ಬಂದದ್ದು ಕೃಷ್ಣನ ಅನುಗ್ರಹ, ಈ ಉದ್ದವನಿಗೆ ಗೀತಾ ಹೇಳಿದ್ದು ಅದು ಕೃಷ್ಣನ ಅನುಗ್ರಹ, ದ್ರೌಪದಿಗೆ ಕೃಷ್ಣನ ಅನುಗ್ರಹ, ಭಾಗವತ ಬಂದಿತ್ತು ಅದಕ್ಕೆ ಕಾರಣ ಕೃಷ್ಣನ ಅನುಗ್ರಹ. ಪರೀಕ್ಷಿತ್ ಕೇಳಿದ್ದ, ಶುಕಾಚಾರ್ಯ ಹೇಳಿದ್ರು, ಭಾಗವತ ಬಂತು ಅಂದ್ರೆ ಪರೀಕ್ಷಿತ್ ಹೇಗೆ ಬಂದ? ಪರೀಕ್ಷಿತ್ ಕೃಷ್ಣನ ಸಂರಕ್ಷಣದಿಂದ ಬಂದ. ಅದು ನಮ್ಮ ಈ ಸೀರೀಸ್ ನಲ್ಲಿ, ಕೃಷ್ಣನ ಅನುಗ್ರಹಗಳು ಎಂಬ ಸೀರೀಸ್ ನಲ್ಲಿ ಮೊದಲನೇ ವ್ಯಕ್ತಿ ಪರೀಕ್ಷಿತ್. ಯಾಕೆ ಅಂದರೆ ಕೇಳಬಹುದು, ಅರ್ಜುನದಿಂದ ಆಮೇಲೆ ಎಷ್ಟೋ ಋಷಿ ಮುನಿಗಳಿದ್ರು, ಎಷ್ಟೋ ಕ್ರಿಯೆಗಳಾಗಿತ್ತು ಪರೀಕ್ಷಿತ್ ಬರುವ ಮುಂಚೆ, ಯಾಕೆ ಪರೀಕ್ಷಿತ್ ಮೊದಲು ಅಂತ ಕೇಳಬಹುದು. ಯಾಕೆ ಅಂದ್ರೆ ಭಾಗವತ ಯಾಕೆ ಬಂತು? ಭಾಗವತ ಪರೀಕ್ಷಿತ್ ಕೇಳಿದ, ಭಾಗವತ ಬಂತು. ಭಾಗವತಕ್ಕೆ ಯಾಕೆ ಇಷ್ಟ ಮಹತ್ವ ಅಂದ್ರೆ, ಈ ಕಲಿಯುಗದಲ್ಲಿ ಭಾಗವತದ ಒಂದು ಶ್ರವಣ ಆಗ್ಲಿ, ಭಾಗವತದ ಒಂದು ಮನನ ಆಗ್ಲಿ, ಭಾಗವತದ ಒಂದು ಧ್ಯಾನ ಆಗ್ಲಿ, ಒಂದು ಅಷ್ಟು ಮಹತ್ವವನ್ನು ಹೇಳಿದ್ದಾರೆ. ಒಂದು ಅಕ್ಷರಕ್ಕೂ ಎಷ್ಟೋ ಅಶ್ವಮೇಧ ಯಾಗಗಳು ಮಾಡುವ ಪುಣ್ಯವನ್ನ ಆ ಜೀವಕ್ಕೆ ಹೋಗುತ್ತೆ. ಅವನೇನ್ ಮಾಡ್ತಾನೆ? ಆ ಪುಣ್ಯದಿಂದ ಅವನು ಇದೇ ಸಚ್ಚಾಸ್ತ್ರದಲ್ಲಿ ಆಗಲಿ, ಕ್ರಿಯೆಗಳಾಗಲಿ ಅವನಿಗೆ ದೇವರು ಪ್ರೇರಣೆ ಮಾಡ್ತಾನೆ. ಅದಕ್ಕೆ ಭಾಗವತ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ ಅಂತ ಕೃಷ್ಣನೇ ಹೇಳಿದ್ದಾನೆ ಉದ್ದವನಿಗೆ. ನೋಡಪ್ಪ ಉದ್ದವ ಕೇಳಿದ್ದ, ನೀ ಈಗ ಪರಂಧಾಮಗೆ ಹೋಗ್ತಾ ಇದ್ದಿ, ನಿನ್ನ ವೈಕುಂಠಕ್ಕೆ ನೀ ಹೋಗ್ತಾ ಇದ್ದಿ, ಹೇಗೆ ನಿನ್ನ ನಾನು ನೋಡ್ಲಿಕ್ಕೆ ಸಾಧ್ಯ? ಈ ಜನರು ಹೇಗೆ ನೋಡ್ಲಿಕ್ಕೆ ಸಾಧ್ಯ? ನಿನ್ನ ಅನುಗ್ರಹವನ್ನ ಪಡಲಿಕ್ಕೆ ಏನು ಸಾಧ್ಯ? ಕಷ್ಟ ಆಗತ್ತಲ್ಲ ಅಂತ ಹೇಳಿದರೆ, ಹಾಗೆ ಕೃಷ್ಣ ಹೇಳ್ತಾನೆ, ಇಲ್ಲ ಕಷ್ಟ ಆಗಲ್ಲ, ದುಃಖ ಪಡಬೇಡ, ನಾ ಹೇಳ್ತೇನೆ. ಈ ಭಾಗವತ ಅಂತ ಒಂದು ಇದ್ದೇ ಅಲ್ಲ, ಭಾಗವತದಲ್ಲಿ ನಾನು ಪ್ರವೇಶ ಮಾಡಿಬಿಡ್ತೇನೆ, ನಾನೇ ಭಾಗವತೆ ನಾನು ಅಂತ ಆ ಕೃಷ್ಣ ಶಪಥವಾಗಿ ಆ ಭಾಗವತದಲ್ಲಿ ಇದ್ದಾನೆ ಅಂತ ಇವತ್ತು ಸಾಕ್ಷಿಯಾಗಿದ್ದೆ. ಅಂದ್ರೆ ಕೃಷ್ಣನೇ ಭಾಗವತವೇ ಕೃಷ್ಣ ಅಂತ ಕೃಷ್ಣ ಹೇಳಿದ್ದಾನೆ. ಅದಕ್ಕಾಗಿ ಕೃಷ್ಣನ ಅನುಗ್ರಹ ಬೇಕು ಅಂದ್ರೆ ಕೃಷ್ಣನ ಜೊತೆಗೆ ಇರಬೇಕು. ಕೃಷ್ಣ ಈ ಮಾನುಷ್ಯ ತನುದಿಂದ, ಅಂದರೆ ಮನುಷ್ಯ ದೇಹದಿಂದ ಇವಾಗ ನಮಗೆ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಏನ್ ಮಾಡಬೇಕು ಅಂದ್ರೆ ಭಾಗವತವನ್ನ ಇಟ್ಟು, ಭಾಗವತ ಪುಸ್ತಕವನ್ನ ದಿನಾಳು ಮುಟ್ಟಿ ಒಂದು ಪ್ರದಕ್ಷಿಣವೋ ಒಂದು ನಮಸ್ಕಾರವೋ ಅದು ಸಾಕು. ಕೃಷ್ಣನವನ್ನ ಆ ಜ್ಞಾನಾನಂದಮಯವಾಗಿರುವ ದೇಹವನ್ನು ನೋಡಬೇಕು ಅಂತ ಇದ್ದರೂ ಇದನ್ನ ನೋಡಿದರೆ, ಇದನ್ನ ಪ್ರದಕ್ಷಿಣೆ ಮಾಡಿದರೆ ಅದು ಅದಕ್ಕೆ ಸಾಧ್ಯ, ಇದಕ್ಕೆ ಒಂದು ಸ್ಟೆಪ್ ಆಗಿ ಆಗತ್ತೆ. ಅದು ನಾವು ನಮ್ಮ ದಿನಚರಿಯಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾ, ಕೃಷ್ಣನ ಅನುಗ್ರಹದ ಸೀರೀಸ್ ಅನ್ನ ಪರೀಕ್ಷಿತ್ ಮಹಾರಾಜರಿಂದ ಅದು ನಾವು ನೋಡೋಣ. ಅಂದರೆ ಪರೀಕ್ಷಿತ್ ಕಥೆ ಎಲ್ಲರಿಗೂ ಗೊತ್ತೇ. ಆ ಶಮಿಕ ಋಷಿಗಳು ತಪಸ್ ಮಾಡ್ತಾ ಇದ್ರು, ಆ ಪರೀಕ್ಷಿತ್ ಒಂದು ಸತ್ತ ಹಾವನ್ನ ಋಷಿಗಳ ಕೊರಳಿನಲ್ಲಿ ಹಾಕಿದ್ದ. ಅದೆಲ್ಲ ಇದು ನಮಗೆ ಮುಖ್ಯವಾಗಿರೋದು ಕೃಷ್ಣನ ಅನುಗ್ರಹ ಅಂತ. ಕೃಷ್ಣ ಏನ್ ಮಾಡಿದ ಅಂತ, ಪರೀಕ್ಷಿತ್ ಉತ್ತರೇ ಗರ್ಭದಲ್ಲಿ ಇರುವಾಗ, ಪರೀಕ್ಷಿತಿನ ಆಮೇಲೆ ಇರುವ ಜೀವನ ಬಗ್ಗೆ ನಾವು ಇವಾಗ ಮಾತಾಡೋದಲ್ಲ, ಪರೀಕ್ಷಿತ್ ಹೇಗೆ ಬಂತ ಆ ತರ ಅದನ್ನ ಬಗ್ಗೆ ನಾವು ಇವಾಗ ಮಾತಾಡೋದು. ಪರೀಕ್ಷಿತ್ ಉತ್ತರೆಯ ಗರ್ಭದಲ್ಲಿ ಇರುವಾಗ ಅಶ್ವತ್ಥಾಮಾಚಾರ್ಯರು ಅವರೇನು ಮಾಡಿದರು ಅಂದ್ರೆ, ಆ ಬ್ರಹ್ಮಾಸ್ತ್ರವನ್ನ ಆ ಉತ್ತರೆಯ ಗರ್ಭದಲ್ಲಿ ಬಿಟ್ರು. ಅವ್ರು ಯಾಕೆ ಬಿಡಬೇಕು ಪಾಪ ಉತ್ತರೆ. ಏನಾಯ್ತು ಅಂದ್ರೆ, ದುರ್ಯೋಧನ ಏನು ಮಾಡಿದ, ದುರ್ಯೋಧನ ಅವನು ಕೊನೆ ಕ್ಷಣದಲ್ಲಿ ಇತ್ತ, ಅಂದ್ರೆ ಒಂದು ಮರಣದ ಮನಸ್ಸಲ್ಲಿ ಅವನು ಇತ್ತ. ಏನಾಗ್ತಾ ಇದ್ದು ಅಂದ್ರೆ, ಅಶ್ವತ್ಥಾಮಾಚಾರ್ಯನ ಕರೀದ, ಅಶ್ವತ್ಥಾಮಾಚಾರ್ಯರು ಹೋದ್ರು. ನೋಡಪ್ಪ ನೋಡಿ ಈ ತರ ಪಾಂಡವರ ವಂಶ ಇವಾಗ ನಿರ್ವಂಶ ಆಗ್ತಾ ಇದ್ದೆ, ಇನ್ನು ಸ್ವಲ್ಪನೇ ಇದ್ದಾರೆ, ಅಂದ್ರೆ ಇವರು ಇದ್ರು, ಅರ್ಜುನ ಇವರೆಲ್ಲ ಇದ್ರು, ಆಮೇಲೆ ಪರೀಕ್ಷಿತ್ ಇದ್ದಾನೆ, ಆ ಉತ್ತರೆಯ ಗರ್ಭದಲ್ಲಿ ಒಂದು ಶಿಶು ಇದ್ದೆ.
ನನಗೆ ಏನಾದರೂ ಆಗಲಿ ಪಾಂಡವರ ವಂಶದಿಂದ ಒಬ್ಬರು ಆ ಸಿಂಹಾಸನದಲ್ಲಿ ಕೂಡಬಾರದು, ರಾಜ್ಯವನ್ನ ಆಳಬಾರದು. ಪಾಂಡವರ ವಂಶದಿಂದ ಇವನು ರಾಜ ಅಂತ ಯಾರು ಹೇಳಬಾರದು. ಆ ತರ ಆಗಬೇಕು. ಆದ ಮಾತ್ರ ಅಲ್ಲ, ನನ್ನ ವಂಶದಿಂದ ನನ್ನ ಕುಲದಿಂದ ಒಬ್ಬನು ಆ ರಾಜ್ಯದಲ್ಲಿ ಆ ಸಿಂಹಾಸನದಲ್ಲಿ ಕೂಡಬೇಕು, ಆ ಎಲ್ಲವನ್ನ ರಾಜ್ಯವನ್ನ ಆಳಬೇಕು, ಎಲ್ಲ ಎಲ್ಲ ನೋಡಬೇಕು ಅಂತ ಆ ದುರ್ಯೋಧನನು ಅಶ್ವತ್ಥಾಮಾಚಾರ್ಯರಿಗೆ ಹೇಳಿದ. ಅದು ಹೇಗೆ ಅಂದ್ರೆ, ನೀನು ನಿಯೋಗ ಪದ್ಧತಿಯಿಂದ ನನ್ನ ಪತ್ನಿಯಲ್ಲಿ ಸಂಗಮನ ಮಾಡಿ ನನ್ನ ಸುತ ಅಂತ ಹೇಳಿ, ಅಂದ್ರೆ ದುರ್ಯೋಧನ ಸುತ ಅಂತ ಹೇಳಿ, ಆ ವಂಶದಿಂದ ಆ ವಂಶಕ್ಕೆ ಒಂದು ಹೋಗುವ ಒಂದು ಸುತನನ್ನ ರಾಜವನ್ನ ಒಂದು ನಿಯಾಮಕನ ನೀನು ಕೊಡಬೇಕು ಅಂತ ಹೇಳಿದ. ಅದಕ್ಕೆ ಅಶ್ವತ್ಥಾಮಾಚಾರ್ಯರು ಒಪ್ಕೊಂಡ್ರು. ಅದಕ್ಕಾಗಿ ಅವರ ಬ್ರಹ್ಮಾಸ್ತ್ರವನ್ನ ಪುನಃ ವಾಪಸ್ ತಗೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ, ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ನಾವು ಪುರಾಣದಲ್ಲಿ ಕೇಳಿದ್ದೇವೆ. ಅದು ಅವರ ಬ್ರಹ್ಮಚರ್ಯದ ಒಂದು ಆಶ್ರಮವಾಯಿತು. ಒಂದು ದುಷ್ಟ ಪ್ರಯೋಜನದಿಂದ ಪ್ರವೃತ್ತಿ ಅದು ಆಗಿತ್ತು. ಆಮೇಲೆ ಕೃಷ್ಣ ಭಕ್ತರ ದ್ವೇಷ ಮಾಡುವ ಒಂದು ಪಾಪವೂ ಬಂತು ಅವರಿಗೆ ಅಂತ ನಾವು ಇಲ್ಲಿಂದ ನೋಡಬಹುದು. ಪ್ರಾಯ ಅದಕ್ಕೆ ಈ ಅಶ್ವತ್ಥಾಮಾಚಾರ್ಯ ರುದ್ರದೇವರು, ಆ ರುದ್ರದೇವರೇ ಶುಕಾಚಾರ್ಯರಾಗಿ ಬಂದರು. ಶುಕಾಚಾರ್ಯದಿಂದ ಭಾಗವತವೇ ಬಂತು ಅಂತ ಆ ತರ ಅವರ ಪ್ರಾಯಶ್ಚಿತ್ತ ಎಲ್ಲ ಮಾಡಿ ಅವರು ಸರಿ ಮಾಡಿದ್ರು ಅಂತ ನೋಡಬಹುದು. ಅದು ಈಗ ಉತ್ತರೇ ಗರ್ಭದಲ್ಲಿ ಇರುವ ಶಿಶುವನ್ನ ಪರೀಕ್ಷಿತನ್ನ ಕೃಷ್ಣ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರನ ಬಿಟ್ರು. ಅದಕ್ಕೆ ಮುಂಚೆ ಏನಾಯ್ತು ಅಂದ್ರೆ, ಆ ವೇದವ್ಯಾಸ ದೇವರು ಬಂದ್ರು, ಬೇಡಪ್ಪ ಬಿಡಬೇಡ, ಈ ತರ ಮಾಡಬೇಡಿ ಅಂತ ಹೇಳಿದ್ರು, ಕೇಳಿಲ್ಲ. ಕೃಪಾಚಾರ್ಯರು ಬಂದ್ರು, ಈ ತರ ಮಾಡೋದು ತಪ್ಪು, ಈ ಒಬ್ಬ ಶಿಶು ಏನು ಮಾಡಿದ್ದು, ಆ ಗರ್ಭದಲ್ಲಿ ಇದ್ದ ಶಿಶು ಏನು ಮಾಡಿದ್ದು, ಅದಕ್ಕೆ ಇದ್ದು ಮಾಡಿಲ್ಲ, ಒಂದು ಏನು ಗೊತ್ತಿಲ್ಲ, ಅದೇನು ಮಾಡಿದ್ದು, ಈ ತರ ಮಾಡಬೇಡಿ ಅಂತ ಹೇಳಿ ಆ ಕೃಪಾಚಾರ್ಯರು ಅಶ್ವತ್ಥಾಮಾಚಾರ್ಯರಿಗೆ ಹೇಳಿದರು. ಅಂದ್ರೆ ಏನು ಕೇಳಿಲ್ಲ ಅಶ್ವತ್ಥಾಮಾಚಾರ್ಯರು ದುರ್ಯೋಧನದಿಂದ ಆ ದುಷ್ಟ ಪ್ರವೃತ್ತಿಯಲ್ಲಿ ಹೋಗಿ ಆ ಎಲ್ಲ ಮಾಡ್ಲೇಬೇಕು ಅಂತ ಹೋದ್ರು. ಕೊನೆಯಲ್ಲಿ ಬಂದ ಕೃಷ್ಣ ಬಂದು, ಮಾಡಬೇಡ, ಈ ತರ ದುಷ್ಟ ಇದರಿಂದ ಹೋಗಬೇಡ, ಒಂದು ಕುಕರ್ಮನ ಮಾಡಬೇಡ, ಭ್ರೂಣ ಹತ್ಯೆ ಬರುತ್ತೆ ಅಂತ ಇದರಲ್ಲಿ ಬರುತ್ತೆ, ತ್ರಿಸುಪರ್ಣದಲ್ಲಿ ಬರುತ್ತೆ. ಭ್ರೂಣ ಹತ್ಯ ಕೂಡ ಯಾರು ಮಾಡಿದ್ರು ಆ ವ್ಯಕ್ತಿಗೆ, ಆ ಪಂಕ್ತಿಗೆ ಆ ದೋಷ ಒಂದು ಬರೋದಿಲ್ಲ ಅಂತ ತ್ರಿಸುಪರ್ಣವನ್ನ ಹೇಳಬೇಕು ಅಂತ ಅಲ್ಲಿ ಭ್ರೂಣ ಹತ್ಯೆಯ ಬಗ್ಗೆ ಬರುತ್ತೆ. ಅಂದ್ರೆ ಭ್ರೂಣ ಹತ್ಯೆ ಬರುತ್ತೆ ನಿನಗೆ ಅಶ್ವತ್ಥಾಮಾಚಾರ್ಯರೇ, ಭ್ರೂಣ ಹತ್ಯೆ ಬರುತ್ತೆ, ಮಾಡಬೇಡಿ. ಶಿಶು ಗರ್ಭದಲ್ಲಿ ಇದ್ದ ಕೋಶದಲ್ಲಿ ಇದ್ದ ಶಿಶುವನ್ನ ಸಂಹಾರ ಮಾಡಬೇಡಿ, ಬ್ರಹ್ಮಾಸ್ತ್ರದಿಂದ ಸಂಹಾರ ಮಾಡ್ತೀರಿ, ಬೇಡ, ಯಾಕೆ ತರ ಮಾಡ್ತೀರಿ ಅಂತ ಹೇಳಿದ್ರೆ ಏನು ಕೇಳಿಲ್ಲ. ಹಾಗೆ ನಾ ಮಾಡ್ಲೇಬೇಕು ಅಂತ ಹಠ ಹಿಡಿದ ಅಶ್ವತ್ಥಾಮಾಚಾರ್ಯರು. ಕೃಷ್ಣ ಹೇಳಿದ್ದ, ಚೆನ್ನಾಗಿ ಹೇಳ್ತಾರೆ ವೇದವ್ಯಾಸದೇವರು, ದುರ್ಮತೆ ಪಶ್ಯಮೇ ವೀರ್ಯಂ ಯತತ ಶಕ್ತಿತೋಪಿತೆ, ದುರ್ಮತೆ ಶಕ್ಯಮೇ ವೀರ್ಯಂ ಉಜ್ಜೀವಯಾಮಿನಂ ಗರ್ಭಂ ಯತತ ಶಕ್ತಿತೋಪಿತೆ ಅಂತ ಕೃಷ್ಣ ಹೇಳ್ತಾನೆ. ಅಂದ್ರೆ ಹೇ ದುರ್ಮತೆ ಪಶ್ಯಮೇ ವೀರ್ಯಂ, ಹೇ ದುರ್ಮತಿ, ಅಶ್ವತ್ಥಾಮಾಚಾರ್ಯ ನೋಡಿ ಹೇಳ್ತಾನೆ ಕೃಷ್ಣ, ಹೇ ದುರ್ಮತೆ ನೋಡಿ, ಈ ತರ ನಿನ್ನ ಪ್ರವೃತ್ತಿ ಇದ್ದೆ ಅಲ್ಲ, ನನ್ನ ವೀರ್ಯವನ್ನ ನೋಡಿ, ನನ್ನ ಶಕ್ತಿಯನ್ನ, ನನ್ನ ಸಾಮರ್ಥ್ಯವನ್ನ ನೋಡಿ, ನಿಮಗೆ ಏನ್ ಒಂದು ಗುರಿ ಇದ್ದೆ, ಆ ಶಿಶುವ ಜೀವನ ಇರಬಾರದು, ಪಾಂಡವ ವಂಶವನ್ನು ಮಾಡಬಾರದು, ಆ ಶಿಶುವ ಸಂಹಾರ ಆಗಬೇಕು ಅಂತ ನಿಮ್ಮ ಗುರಿ ಇದ್ದೆ. ಅದನ್ನು ನಾನು ನನ್ನ ಶಕ್ತಿಯಿಂದ ಆ ಗರ್ಭವನ್ನ ನಾನು ಜೀವನದಲ್ಲಿಯೇ ನಾನು ಇಡ್ತೇನೆ. ನಿಮ್ಮ ವಸ್ತ್ರ ಗೆಲ್ತದೋ ಇಲ್ಲ ನನ್ನ ವಸ್ತ್ರ ಗೆಲ್ತದೋ ಅಂತ ನೋಡೋಣ ಅಂತ ಉಜ್ಜೀವಯಾಮಿನಂ ಗರ್ಭಂ ಯತತ ಶಕ್ತಿತೋಪಿತೆ ಅಂತ ಅವಳ ಮಾತನ್ನು ನೋಡಿ, ಉಜ್ಜೀವಯಾಮಿನಂ ಗರ್ಭಂ, ನಾನಂದ ಆ ಗರ್ಭವನ್ನ ನಾನು ಜೀವನದಲ್ಲಿ ಇಡ್ತೇನೆ ಅಂದ್ರೆ ಇಡ್ತೇನೆ. ಅವನೇ ಗರ್ಭವಾಸದಲ್ಲಿ ಎಲ್ಲ ಶಿಶುವನ್ನ ರಕ್ಷಣೆ ಮಾಡೋದು, ಅವನೇ ಗರ್ಭವಾಸದಿಂದ ಬರುವ ಶಿಶುವನ್ನ ರಕ್ಷಣೆ ಮಾಡೋದು. ಅದಕ್ಕೆ ಹೇಳೋದು ಸಾ ರಕ್ಷತಿಯೋ ಹಿ ಗರ್ಭೆ ಅಂತ ಗೋಪಿಯರೆಲ್ಲ ಹೇಳಿದ್ರು. ಅವನು ರಕ್ಷಣೆ ಮಾಡ್ತಾನೆ ಅಂದ್ರೆ ಮಾಡ್ತಾನೆ, ಅವನ ರಕ್ಷಣೆ ಮಾಡಲ್ಲ ಅಂದ್ರೆ ಯಾರು ಇಲ್ಲ ಅಂತಾನೆ. ಯಾರು ಇಲ್ಲ, ಭಗವಂತ ಇಚ್ಛಪಟ್ಟ ಅಂದ್ರೆ ಆ ವ್ಯಕ್ತಿ ಎಷ್ಟು ಕಷ್ಟದಲ್ಲಿ ಇದ್ರೂ ರಕ್ಷಣೆ ಆಗತ್ತೆ. ಆ ಎಷ್ಟು ಸೆಕ್ಯೂರಿಟಿ ಇದ್ರು, ಎಷ್ಟು ಟೈಟ್ ಸೆಕ್ಯೂರಿಟಿ ಇದ್ರು, ಆ ವ್ಯಕ್ತಿಯ ನಾಶ ಬಂತು ಅಂದ್ರೆ ಏನು ಅಲ್ಲ, ಕೃಷ್ಣನ ಇಚ್ಛಾ ನಾಶ ಅಂತಂದ್ರೆ ನಾಶವೇ ಅಷ್ಟೇ. ಏನು
ಅದಕ್ಕೆ ಏರುಪೇರು ಏನಿಲ್ಲ ಅದಕ್ಕೆ ಅಂತ ನೋಡಿ ಕೃಷ್ಣ ಏನ್ ಮಾಡಿದ, ಆ ಕೋಷ್ಟದಲ್ಲಿ ಆ ಗರ್ಭದೈದಲ್ಲಿ ಹೋದ, ಆ ಶಿಶುವನ್ನ ಸುತ್ತಿ ಏನ್ ಮಾಡಿದ ಅಂದ್ರೆ ಒಂದು ಅವನ ಒಂದು ಚಿಕ್ಕವಾದ ಒಂದು ರೂಪ, ಅಣಯೋರ್ ಅಣಿಯಾನ್ ಮಹತೋ ಮಹಿಯ ಅಂತ ಹೇಳಿದರೆ ಹೇಳಿದಂತೆ, ಆ ಅವನೊಂದು ಚಿಕ್ಕವಾದ ಒಂದು ರೂಪವನ್ನು ಸ್ವೀಕಾರ ಮಾಡಿ ಅವನು ಆ ಗರ್ಭದಲ್ಲಿ ಹೋಗಿ ಈ ತರ ಅಹ್ ಅಶ್ವಥ ಪರೀಕ್ಷಿತನ ರಕ್ಷಣೆ ಮಾಡಿದ ಅಂತ ಹೇಳ್ತಾರಲ್ಲ. ದ್ರೋಣ್ಯಸ್ತ ಏನದು, ದ್ರೋಣಸ್ತ್ರ ವಿಪ್ಲುಷ್ಟ ಮದಂಬಿದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪಕುಕ್ಷಿಂ ಗತ ಆತ್ತ ಚಕ್ರ ಮಾತುಶ್ಚಮೇಯ ಶರಣಂಗತಾಯ ಅಂತ ಉತ್ತರ ಕೃಷ್ಣನಲ್ಲಿ ಹೋದ ಮೇಲೆ, ಕೃಷ್ಣನಿಗೆ ಶರಣ ಹೋದ ಮೇಲೆ ಆ ಕೃಷ್ಣ ಏನ್ ಮಾಡಿದ ಅಂದ್ರೆ ಆ ಗರ್ಭದಲ್ಲಿ ಹೋಗಿ ಆ ಪರೀಕ್ಷಿತ ರಾಜನನ್ನ ರಕ್ಷಣೆ ಮಾಡಿದ. ಅಂದ್ರೆ ಭಾಗವತರ ಮುಂದೆ ಹೇಳ್ತಾರೆ ಆ ಶ್ಲೋಕವನ್ನ, ಆ ವ್ಯಕ್ತಿ ಒಂದು ಒಂದು ವ್ಯಕ್ತಿಯನ್ನ ಚಕ್ರಧರನಾಗಿ ಇತ್ತು, ಒಂದು ಗದಾಧರನಾಗಿ ಇದ್ದು ಒಂದು ವ್ಯಕ್ತಿಯನ್ನ ನಾನು ನೋಡಿದೆ ಅಂತ ಆ ಆ ಶಿಶು ಹೇಳ್ತದೆ ಅಂತ ಭಾಗವತದಲ್ಲಿ ಮುಂದೆ ಹೇಳ್ತಾರೆ ಅವರು. ಅಂದ್ರೆ ಆ ಸುತ್ತಿ ಆ ಅಸ್ತ್ರವನ್ನ ಬಿಟ್ಟಾರೆ, ಆ ಬಿಟ್ಟಾಯ್ತು, ಅಶ್ವತ್ಥಾಮಾಚಾರ್ಯ ಅಸ್ತ್ರವನ್ನ ಬಿಟ್ಟಾಯ್ತು. ಆ ಅಸ್ತ್ರವನ್ನ ಬಿಟ್ಟ ಮೇಲೆ ಕೃಷ್ಣ ಏನ್ ಮಾಡಿದ ಅಂದ್ರೆ ಆ ಅಸ್ತ್ರವನ್ನ ಒಂದು ಅಸ್ತ್ರವನ್ನು ಆ ಕೃಷ್ಣನ ಒಂದು ಅತಿ ಒಂದು ಅಸಾಮರ್ಥ್ಯದ ಶಕ್ತಿಯಿಂದ ಅವನೇನ್ ಮಾಡಿದ ಅಂದ್ರೆ ಆ ಶಿಶುವನ್ನ ರಕ್ಷಣೆ ಮಾಡಿ ಅವನು ಹೊರಗಡೆ ಬಂದ ಅಂತ ನಾವು ನೋಡುತ್ತೇವೆ. ಆ ಇದೇ ಪರೀಕ್ಷಿತ ರಾಜನಿಗೆ ಮಾಡಿದ ಒಂದು ಅನುಗ್ರಹ ಅಂತ ನೋಡಿ. ಆಮೇಲೆ ಏನಾಯ್ತು ಅಂದ್ರೆ ಹೊರಗಡೆ ಬಂದ ಶಿಶುವು ಹೊರಗಡೆ ಬಂತು. ಶಿಶು ಹೊರಗಡೆ ಬರುವಾಗ ಶಿಶುವ ಪ್ರಾಣ ಇರಲಿಲ್ಲ, ಆ ಶಿಶು ಮೃತನಾಗಿ ಬಂತು. ಎಲ್ಲರಿಗೂ ಗಾಬರಿ, ಏನಿದಾಯ್ತು, ಕೃಷ್ಣ ಇದು ಮಾಡಿದ, ರಕ್ಷಣೆ ಮಾಡಿದ ಅಂತ ಹೇಳಿದ, ಏನಾಯ್ತು ಈ ತರ ಆಯ್ತಲ್ಲ ಅಂತ ಹೇಳುವಾಗ ಪಾಂಡವರೆಲ್ಲ ಅವನು ಆತರ ಆವಾಗ ಹಸ್ತಿನಾಪುರಕ್ಕೆ ಹೋಗಿದ. ಅವನಿಗೆ ಸುದ್ದಿ ಗೊತ್ತಾಯ್ತು, ಈ ತರ ಪರೀಕ್ಷಿತ್ ರಾಜ ಅವನ ಪ್ರಾಣ ಇರಲಿಲ್ಲ, ಆವಾಗ ಗರ್ಭದಿಂದ ಬರುವಾಗ ಪ್ರಾಣ ಇರಲಿಲ್ಲ ಅಂತ ಅವನಿಗೆ ಗೊತ್ತಾಯಿತು. ಸರ್ವಜ್ಞ ಇದ್ರೆ ಅವನಿಗೆ ಗೊತ್ತಾಯಿತು, ನಿಮಿತ್ತ ಕಾರಣದಿಂದ ಗೊತ್ತಾಯಿತು. ಅವನು ಬರ್ತಾ ಇದ್ದ, ಪಾಂಡವರೆಲ್ಲ ಅವನಿಗೆ ಕೃಷ್ಣನಿಗೆ ಶರಣ ಹೋದರು, ರಕ್ಷಣೆ ಮಾಡಪ್ಪ ಅಂತ. ಹಾಗೆ ಕೃಷ್ಣ ಕೈಯನ್ನ ಇಟ್ಟು ರಕ್ಷಣೆ ಮಾಡಿದ ಅಂತ ನಾವು ನೋಡ್ತೇವೆ. ಇದರಲ್ಲಿ ಏನು ಗೊತ್ತಾಗುತ್ತೆ ಅಂದ್ರೆ ಕೃಷ್ಣ ರಕ್ಷಣೆ ಮಾಡಬೇಕು ಅಂದ್ರೆ ಗರ್ಭದಲ್ಲಿ ಇದ್ದರೂ ರಕ್ಷಣೆ ಮಾಡ್ತಾನೆ ಅಂತ. ಕೃಷ್ಣನಿಗೆ ಆ ಕೃಷ್ಣನ ಸಂಕಲ್ಪವೇ ಅದು, ಗರ್ಭದಿಂದ ಬರುವಾಗ ಸತ್ತಾಗಿ ಬರಬೇಕು ಅಂತ, ಮೃತನಾಗಿ ಬರಬೇಕು ಅಂತ. ಆದ್ರೆ ಕೃಷ್ಣ ಯಾಕೆ ಮಾಡಿದ ಅಂದ್ರೆ ಆ ಗರ್ಭದಲ್ಲಿ ಇರುವಾಗಲೂ ನಾನೇ ರಕ್ಷಣೆ ಮಾಡೋದು, ಗರ್ಭದಿಂದ ಆ ವ್ಯಕ್ತಿಯ ಶಿಶುವ ಜೀವ ಹೊರಗಡೆ ಬರುವಾಗ ಆವಾಗಲೂ ನಾನೇ ರಕ್ಷಣೆ ಮಾಡೋದು ಅಂತ ಆ ಕೃಷ್ಣ ಪರಮಾತ್ಮ ಈ ದೇಶಕ್ಕೆ, ಈ ಲೋಕಕ್ಕೆ, ಈ ಜಗತ್ತಿಗೆ ಆ ತತ್ವವನ್ನ ತಿಳಿಸ್ತಾ ಇದ್ದಾನೆ ಅಂತ ನೋಡಿ ನಾವು ಇವತ್ತಿನ ಈ ಕೃಷ್ಣನ ಅನುಗ್ರಹಗಳು ಎಂಬ ಭಾಗದಲ್ಲಿ ಪರೀಕ್ಷಿತರಾದ ಒಂದು ಶುಭಾರಂಭದಿಂದ ಇದಕ್ಕೆ ನಾವು ಒಂದು ಮಾಡೋಣ, ಇವತ್ತಿಂದ ನೋಡೋಣ ಅಂತ ಹೇಳಿ ಭಗವಂತನ ಸಂಕಲ್ಪ. ಪರೀಕ್ಷಿತ ರಾಜನಿಗೆ ಪರಿತಃ ಈಕ್ಷತೆ ಇದೆ ಪರೀಕ್ಷಿತ್ ಅಂತ ಹೇಳ್ತಾರೆ. ಅಂದ್ರೆ ಆ ವ್ಯಕ್ತಿ, ಆ ಶಿಶು ಸುತ್ತಿ ನೋಡಿದ್ದರಂದ್ರೆ ಏನಿದ್ದ ಪರಿತಃ ಅಂದ್ರೆ ಸುತ್ತಿ ನೋಡ್ತಾ ಇತ್ತು, ಈಕ್ಷತ ಅಂದ್ರೆ ನೋಡಿದ್ದು, ಅದಕ್ಕೆ ಪರೀಕ್ಷಿತ್ ಅಂತ ಅದು ಒಂದು. ಇಲ್ಲ ಅಂದ್ರೆ ಇನ್ನೊಂದು ಹೇಳ್ತಾರೆ ಯದ್ವಾ ಅಂತ ಹೇಳಿ, ಆ ವ್ಯಕ್ತಿಗೆ ಅಂದ್ರೆ ಆ ಪರೀಕ್ಷಿತನಿಗೆ ಪರೀಕ್ಷೆ ಮಾಡಿ ಆ ಹೆಸರನ್ನ ಇಟ್ಟಿದ್ರು. ಅಂದ್ರೆ ಅವನ ಜೀವನದಲ್ಲಿ ಇದ್ದಾನ ಇಲ್ವಾ, ಕಷ್ಟದಿಂದ ಬಂದ, ಎಲ್ಲ ಪರೀಕ್ಷೆ ಮಾಡಿ ಇತ್ತು ಅಂತ, ಅದಕ್ಕಾಗಿ ಪರೀಕ್ಷಿತ್ ಅಂತ ಹೇಳ್ತಾರೆ. ಇಲ್ಲ ಅದು ಇಲ್ಲ ಅಂದ್ರೆ ಯದ್ವಾ ಅಂತ ಇನ್ನೊಂದು ಸಮಾಧಾನವನ್ನ ಹೇಳಿ ಆ ಪರೀಕ್ಷಿತ್ ರಾಜನಿಗೆ ಆ ಒಂದು ಜ್ಯೋತಿಷ ಹೇಳಿದ್ದ ಅಂತೆ ಏನು ಅಂದ್ರೆ ಇವನು ನಿಮ್ಮ ವಂಶವನ್ನ ಉಳಿಸ್ತಾನೆ, ನಿಮ್ಮ ವಂಶದ ಗೌರವವನ್ನ ಉಳಿಸ್ತಾನೆ, ನಿಮ್ಮ ವಂಶದ ಒಂದು ಏನೊಂದು ಲೆಗಸಿ ಅಂತ ಹೇಳ್ತಾರಲ್ಲ ಅದನ್ನ ಉಳಿಸ್ತಾನೆ. ಆದರೆ ಇವನಿಗೆ ಒಂದು ಸರ್ಪದಿಂದ ಸಾವಿದ್ದೆ ಅಂತ, ಅವನ ಮೃತ್ಯು ಸರ್ಪದಿಂದ ಆಗತ್ತೆ ಅಂತ ಹೇಳಿಬಿಡ್ತಾರೆ. ಆವಾಗ ಪರೀಕ್ಷಿತ್ ಕೇಳ್ತಾನೆ ಅದನ್ನ. ಏನು ಆಗತ್ತೆ ಅಂದ್ರೆ ಯಾವಾಗ್ಲೂ ಹೋಗುವಾಗ ಕಾಡಿಗೆ ಒಂದು ಇದು ಮಾಡಬೇಕಾದ್ರೆ ಕಾಡಿಗೆಯಲ್ಲಿ ಮೃಗ ಸಂಹಾರ ಮಾಡಬೇಕು, ಇದು ಮಾಡಬೇಕು, ಅಟ್లా ಮಾಡಬೇಕು ಅಂದ್ರೆ ಅವನು ಕಾಡಿಗೆ ಹೋದರೆ ಇದು ಮಾಡ್ತಾನಂತೆ, ಸರ್ಪ ಇದೆಯಾ ಅಂತ ನೋಡಿ ಹೋಗ್ತಾನೆ ಅಂತ. ಪರೀಕ್ಷೆ ಮಾಡಿ ಅವನು ಹೋಗ್ತಾನೆ ಕಾಡಿಗೆ ಆಗ್ಲಿ ಎಲ್ಲಿ ಬೇಕಾದ್ರೆ ಆಗ್ಲಿ.
ಹಾವಿದ್ಯಾ ಅಂತ ನೋಡಿ ನೋಡಿ ಅವನು ಹೋಗ್ತಾ ಇತ್ತ ಅಂತ, ಅದಕ್ಕಾಗಿ ಅವನಿಗೆ ಪರೀಕ್ಷಿತ್ ಅಂತ ಹೇಳಿದ್ರು. ಇದೇ ಕೃಷ್ಣ ಪರೀಕ್ಷಿತ್ಗೆ ಮಾಡಿದ ಅನುಗ್ರಹ. ಇದರಿಂದ ನಾವು ಏನ್ ತಿಳಿಯಬೇಕು ಅಂದ್ರೆ, ಭಗವಂತ ಎಲ್ಲಿ ಇದ್ರೆ ರಕ್ಷಣೆ ಮಾಡ್ತಾನೆ ಅಂತ, ರಕ್ಷಿತ ರಕ್ಷತಿಯೋ ಹಿ ಗರ್ಭೆ ಅಂತ. ನಾವು ನಮ್ಮ ದುಃಖದ ಒಂದು ಸ್ಥಿತಿಯಲ್ಲಿ ಇರುವಾಗ ಆವಾಗಲೂ ಭಗವಂತ ಇದ್ದಾನೆ. ಸುಖವಾಗಲಿ ಬಹು ದುಃಖವಾಗಲಿ ಸಕಣಿನಾಗಿರು ಪಾಂಡುರಂಗ ಅಂತ ಹೇಳಿದಂತೆ ಭಗವಂತ ರಕ್ಷಣಾಗಿ ಇದ್ದಾನೆ, ಯಾವಾಗಲೂ ರಕ್ಷಣೆ ಮಾಡ್ತಾನೆ, ಅಭಯ ಪ್ರದಾನವನ್ನ ನೀಡ್ತಾನೆ ಅಂತ ಹೇಳಿ ಭಗವಂತ ಬರುವಾಗಲೇ ಹೇಳ್ತಾನೆ. ಭಕ್ತಾಣ ಅಭಯಂಕರ ಅಂತ ಆ ದಶಮಸ್ಕಂದದಲ್ಲಿ ಹೇಳ್ತಾರೆ ವೇದವ್ಯಾಸ ದೇವರು. ಭಕ್ತರುಗಳಿಗೆ ಅಭಯವನ್ನ ಉಂಟು ಮಾಡ್ತಾನೆ ಆ ಕೃಷ್ಣ. ಅವನು ಅವತಾರ ಮಾಡಿದ ಅಂತ ಆವಿರಾಸಿ ತಥಾ ಪ್ರಾಚ್ಯಾಂ ದಿಶೀಂದ್ರಿವ ಪುಷ್ಕಲ ಅಂತ ಹೇಳಿ ಆತರ ಹೇಳ್ತಾರೆ. ನಾವು ಇವತ್ತಿನ ಭಾಗ ಪರೀಕ್ಷಿತ್ ಮಹಾರಾಜನಿಗೆ ಮಾಡಿದ ಅನುಗ್ರಹ ಅದರಲ್ಲಿ ನಿಲ್ಲಿಸೋಣ. ನಾಳೆಯಿಂದ ಗೋಪಿಗಳಿಗೆ ಮತ್ತು ದ್ರೌಪದಿ, ಪಾಂಡವರು, ಅರ್ಜುನ, ಭೀಷ್ಮ ಇತ್ಯಾದಿಗಳಿಗೆಲ್ಲ ಏನೇನು ಮಾಡಿದ ಕೃಷ್ಣ ಅಂತ ನೋಡ್ತಾ, ಈ ಕೃಷ್ಣನ ಒಂದು ಅನುಗ್ರಹದ ಒಂದು ಸಮುದ್ರದಲ್ಲಿ ನಾವು ತರಣವನ್ನ ಮಾಡಿ ನಮ್ಮ ಆತ್ಮ ಉದ್ಧಾರವನ್ನ ಮಾಡಿ ಮೋಕ್ಷದ ದಾರಿಗೆ ಹೋಗಿ ಭಗವಂತನ ಪ್ರೀತಿಯನ್ನು ಸಂಪಾದನೆ ಮಾಡೋಣ ಅಂತ ಹೇಳ್ತಾ, ಕೃಷ್ಣ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತವಾಗಿರುವ ಕೃಷ್ಣ, ಆ ಮಧ್ವ ವಲ್ಲಭನಾಗಿರುವ ಕೃಷ್ಣ, ಅವನ ಪಾದದಲ್ಲಿ ಈ ಪ್ರವಚನವನ್ನ, ಈ ಅನುವಾದವನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಖ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮಣ್ಯಸಾರ ವಿಷ್ಣೋಸ್ತೃಪ್ತಿಕರಃ ಸದಾ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.